10ನೇ ತರಗತಿಯ ಭೂಗೋಳ ಶಾಸ್ತ್ರವನ್ನು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಇಂದು ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಎಂಬ ಒಂದು ಪಾಠವನ್ನು ನಾವು ವಿಶ್ಲೇಷಣೆ ಮಾಡೋಣ. ಅದರಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ತವೆ, ಯಾವ ರೀತಿ ಆನ್ಸರ್ ನಾವು ಬರೀಬೇಕು ಅನ್ನೋದನ್ನು ಇಂದು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಈ ಅಧ್ಯಾಯದಲ್ಲಿ ತಿಳಿಯುವಂಥ ಕೆಲವು ಅಂಶಗಳೇನೆಂದರೆ, ನಮ್ಮ ದೇಶದ ಹಿರಿಮೆ ಹಾಗೂ ಪರಂಪರೆಗಳು, ಭಾರತ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ವೈವಿಧ್ಯತೆ, ಭಾರತದ ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣ, ಮತ್ತು ಜಲಮೇರೆಗಳು, ನೆರೆ ರಾಷ್ಟ್ರಗಳು ಮತ್ತು ಪ್ರಾಕೃತಿಕ ಲಕ್ಷಣಗಳು, ಪ್ರಾಕೃತಿಕ ವಿಭಾಗಗಳು ಯಾವ ರೀತಿ ಮಾಡಬೇಕು ಅನ್ನೋದು, ಮತ್ತು ಎತ್ತರದ ಪರ್ವತಗಳು, ಮೈದಾನಗಳು, ಕರಾವಳಿಗಳು, ಇವುಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳಿಯೋಣ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬಹುದು. ಈ ವೈವಿಧ್ಯವು ನಮ್ಮ ದೇಶಕ್ಕೆ ಬೇರೆ ಯಾವ ದೇಶದಲ್ಲೂ ಇರದಂಥ ಶ್ರೀಮಂತಿಕೆಯನ್ನು ಕೊಟ್ಟಿದೆ. ಇಲ್ಲಿಯ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗಗಳು ಹಾಗೂ ಜನರಲ್ಲಿನ ವೈವಿಧ್ಯತೆಗಳನ್ನು ಗಮನಿಸಿದಾಗ ಇದನ್ನು ಒಂದು ಉಪಖಂಡ, ಸಬ್ ಕಾಂಟಿನೆಂಟ್ ಎಂದು ಕರೆಯಬಹುದಾಗಿದೆ. ಪ್ರಪಂಚದಲ್ಲಿ ಭಾರತದ ಸ್ಥಾನ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ. ನಿಮಗೆ CETಯಲ್ಲಿ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಎಂದು ಕೇಳಬಹುದು. ಅದು ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ ಎಂಬುದು ನಿಮ್ಮ ಆನ್ಸರ್ ಆಗಿರುತ್ತದೆ. ಇದನ್ನು ಇಂಡಿಯಾ ಹಾಗೂ ಹಿಂದೂಸ್ತಾನ ಎಂದು ಕರೆಯುತ್ತಾರೆ. ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿದೆ. ಭಾರತವೆಂಬ ಹೆಸರು ಭರತ ಎಂಬ ಪುರಾತನ ಚಕ್ರವರ್ತಿಯ ಹೆಸರಿನಿಂದ ಬಂದಿದೆ. ಭಾರತವು ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿರುವುದು ನಿಮಗೆ ಕಂಡುಬರುತ್ತದೆ. ಇಲ್ಲಿ ನೋಡಬೇಕು, ನೀವು ಈ ನಕ್ಷೆ ನೋಡಿದರೆ ಗೊತ್ತಾಗುತ್ತದೆ. ಇಲ್ಲಿ ಭೂಮಧ್ಯ ರೇಖೆಯಿಂದ ಮೇಲೆ ಭಾರತ ಇರುವುದು, ಇದು ಗೋಳದಲ್ಲಿರುವುದು ನಿಮಗೆ ಕಂಡುಬರುತ್ತದೆ. ಇದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿ ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿರ್ತಕ್ಕಂಥದ್ದು. ಭಾರತದ ನಕ್ಷೆ ನೋಡಬಹುದು ನೀವು. ಭಾರತದ ನಕ್ಷೆ ಉತ್ತರದಿಂದ ಪೂರ್ವದವರೆಗೆ ಮತ್ತು ಪಶ್ಚಿಮದಿಂದ ಪೂರ್ವದವರೆಗೆ, ಉತ್ತರದಿಂದ ದಕ್ಷಿಣದವರೆಗೆ ಎಷ್ಟು ವಿಶಾಲವಾಗಿರ್ತಕ್ಕಂಥದ್ದು ನೀವು ಆಮೇಲೆ ನೋಡೋಣ. ಇದು ಗಾತ್ರ. ಭಾರತದ ಗಾತ್ರ ಒಟ್ಟು 32,87,263, ಅಂದರೆ 32.87 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಭೂಕ್ಷೇತ್ರದ ದೃಷ್ಟಿಯಿಂದ ಇದು ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ. ಪ್ರಪಂಚದ ಭೂಕ್ಷೇತ್ರದ ಶೇಕಡ 2.4% ಮಾತ್ರ ಒಳಗೊಂಡಿದೆ. ಇದರಲ್ಲಿ ಒಟ್ಟು 28 ರಾಜ್ಯ ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಎಂದು ಕರೆಯಲಾಗಿದೆ. ಭಾರತವು 2011ರ ಜನಗಣತಿಯ ಪ್ರಕಾರ 121 ಕೋಟಿ ಜನಸಂಖ್ಯೆಯನ್ನು ಒಳಗೊಂಡಿದೆ. ನಿಮಗೆ ಇಲ್ಲಿ ಪ್ರಶ್ನೆ CETಯಲ್ಲಿ ಕೇಳಿರ್ತಕ್ಕಂಥದ್ದು, ಭಾರತದಲ್ಲಿ 2011ರ ಜನಗಣತಿ ಪ್ರಕಾರ ಎಷ್ಟು ಜನಸಂಖ್ಯೆ ಹೊಂದಿದೆ ಎಂದು ಕೇಳಲಾಗುತ್ತದೆ. 121 ಕೋಟಿ ಎಂಬುದು ನಿಮ್ಮ ಉತ್ತರವಾಗಿರಬೇಕು. ಇದು ಪ್ರಪಂಚದ ಒಟ್ಟು ಜನಸಂಖ್ಯೆ ಶೇಕಡ 17.5% ಇದು ಸಹ ಪ್ರಶ್ನೆಯಾಗಬಹುದು. ಪ್ರಪಂಚದಲ್ಲಿ ಶೇಕಡ 17.5% ಜನಸಂಖ್ಯೆ ನಮ್ಮ ಭಾರತದಲ್ಲಿ ಇದೆ ಎಂದು ನಿಮಗೆ ಗೊತ್ತಿರಬೇಕು. ಚೀನಾ ದೇಶದ ನಂತರ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಅಂದರೆ ಜನಸಂಖ್ಯೆಯಲ್ಲಿ ಮುಂದೆ ಚೀನಾ ಇರುವುದು ನಿಮಗೆ ಗೊತ್ತಾಗುತ್ತದೆ.
ಅದರ ನಂತರದ ಸ್ಥಾನ ಅಂದರೆ ಭಾರತವು 2ನೇ ಸ್ಥಾನ ಜನಸಂಖ್ಯೆಯಲ್ಲಿ 2ನೇ ರ್ಯಾಂಕ್ ಹೊಂದಿದೆ ಎಂಬುದು ತಿಳಿಯಬೇಕು. ಭಾರತದ ಸ್ಥಾನ ಎಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳ ಕಾಲ್ಪನಿಕ ರೇಖೆಯಲ್ಲಿ ಯಾವ ಅಕ್ಷಾಂಶದಿಂದ ಯಾವ ರೇಖಾಂಶದವರೆಗೆ, ಯಾವ ರೇಖಾಂಶದಿಂದ ಯಾವ ರೇಖಾಂಶದವರೆಗೆ ಮತ್ತು ಯಾವ ಅಕ್ಷಾಂಶದಿಂದ ಯಾವ ಅಕ್ಷಾಂಶದವರೆಗೆ ಉತ್ತರ ಗೋಳ, ದಕ್ಷಿಣ ಗೋಳ, ಪೂರ್ವ, ಪಶ್ಚಿಮ ಯಾವ ಗೋಳಾರ್ಧದಲ್ಲಿದೆ ಎಂಬುದನ್ನು ಈಗ ನೋಡೋಣ. ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ. ಇದು ಆಗ್ನೇಯ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ. ಭಾರತದ ಪ್ರಧಾನ ಭೂಭಾಗವು 8°4' ದಿಂದ 37°6' ಉತ್ತರ ಅಕ್ಷಾಂಶ ಅಂದರೆ ಉತ್ತರ ಅಕ್ಷಾಂಶ 8°4' ರಿಂದ 37°6' ಉತ್ತರ ಅಕ್ಷಾಂಶ ಎಂಬುದು ಇದರ ಮಧ್ಯದಲ್ಲಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ ಎಂಬುದು ನಿಮಗೆ ಗೊತ್ತಿರಬೇಕು. ಹಾಗೂ 68°7' ರಿಂದ 97°25 68°7' ರಿಂದ 97°25 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಪೂರ್ವ ರೇಖಾಂಶ 68°7' 68.7 ಮತ್ತು 97.25 ಇದು ಪೂರ್ವ ರೇಖಾಂಶಗಳ ಮಧ್ಯದಲ್ಲಿರತಕ್ಕಂಥದ್ದು ನಮ್ಮ ಭಾರತ ದೇಶ. ಇದರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನೂ ದಕ್ಷಿಣಕ್ಕೆ ವಿಸ್ತರಿಸಿವೆ ಎಂಬುದು ನಿಮಗೆ ತಿಳಿದಿರಬೇಕು. ನಿಕೋಬಾರ್ ದ್ವೀಪದ 6.45 ಅಂದರೆ 6°45 ಚಾನಲ್ ದಕ್ಷಿಣ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಎಂಬುದು ಭಾರತದ ಅತ್ಯಂತ ದಕ್ಷಿಣ ತುತ್ತ ತುದಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಮೇಲೆ ನೋಡಿದರೆ ಜಮ್ಮು ಮತ್ತು ಕಾಶ್ಮೀರದ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರದ ತುದಿಯಾಗಿದೆ. ನಿಮಗೆ ಸಿಟಿಯಲ್ಲಿ ಪ್ರಶ್ನೆ ಯಾವ ರೀತಿ ಆಗಿದೆ ಇದರ ಬಗ್ಗೆ ಅಂದರೆ, ಭಾರತದ ಉತ್ತರದ ತುತ್ತ ತುದಿ ಯಾವುದು ಎಂದು ಕೇಳಲಾಗುತ್ತದೆ ಮತ್ತು ದಕ್ಷಿಣದ ತುತ್ತ ತುದಿ ಯಾವುದು. ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಆದರೆ ಉತ್ತರದ ತುತ್ತ ತುದಿ ಇಂದಿರಾ ಕೋಲ್ ಎಂಬುದು ನಿಮಗೆ ಗೊತ್ತಿರಬೇಕು. ಭಾರತದ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23 ಉತ್ತರ ಅಂದರೆ ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ಅಂತ ಎರಡು ಪ್ರಧಾನ ಅಕ್ಷಾಂಶಗಳು. ಇದರಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಇದು ಹಾಯ್ದು ಹೋಗಿದೆ ನಮ್ಮ ಭಾರತದ ಮಧ್ಯಭಾಗದಲ್ಲಿ. ಅದು ನಿಮಗೆ ತಿಳಿದಿರಬೇಕು. ಇದರ ಬಗ್ಗೆ ಬಹಳಷ್ಟು ಸಾರಿ ಕ್ವಶನ್ ಆಗಿದೆ. ಮತ್ತು 82.5 ಪೂರ್ವ ರೇಖಾಂಶ ಅಂದ್ರೆ ರೇಖಾಂಶಗಳಲ್ಲಿ ಇದು ನಮ್ಮ ವೇಳೆಯನ್ನು ತಿಳಿಯಲು ಈ ಪೂರ್ವ ರೇಖಾಂಶವನ್ನು ನಾವು ಆಧಾರವಾಗಿಟ್ಕೊಂಡು ನಾವು ವೇಳೆಯನ್ನು ಅಳತೆಗೋಲಾಗಿ ಮಾಡಿದ್ದೇವೆ. 82 ಪೂರ್ವ ರೇಖಾಂಶ ಯಾವುದರ ಮೇಲೆ ಅಂದರೆ ಪ್ರಯಾಗ್, ಅಲಹಾಬಾದ್ನ ಪ್ರಯಾಗ್ ಎಂಬಲ್ಲಿ ಈ ಪೂರ್ವ ರೇಖಾಂಶವು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಅಡ್ಡಲಾಗಿ ಹಾಯ್ದು ಹೋಗಿರ್ತಕ್ಕಂಥದ್ದು ಈ ಪ್ರದೇಶದಲ್ಲಿ ಎಂಬುದು ನಿಮಗೆ ಗೊತ್ತಿರಬೇಕು. ಇದು ಭಾರತದ ಮಧ್ಯ ರೇಖಾಂಶವಾಗಿರ್ತಕ್ಕಂಥದ್ದು. ಭಾರತೀಯ ಆದರ್ಶ ಕಾಲಮಾನ ಅಂದರೆ IST ಈ ರೇಖಾಂಶವನ್ನು ಆಧರಿಸಿದೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಭೂಮೇರೆಗಳು ಮತ್ತು ನೆರೆಯ ರಾಷ್ಟ್ರಗಳು. ಭಾರತವು ಒಂದು ಪರ್ಯಾಯ ದ್ವೀಪವಾಗಿದ್ದು ಇದು ಭೂ ಮತ್ತು ಜಲ ಮೇರೆಗಳೆರಡನ್ನೂ ಒಳಗೊಂಡಿದೆ. ಭಾರತವು ಮೇರೆಯು 15,200 ಕಿಲೋಮೀಟರ್ ಭೂಗಡಿ ಹಾಗೂ 6,100 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ. ಭಾರತದ ನೆರೆಯ ರಾಷ್ಟ್ರಗಳೆಂದರೆ ಪಾಕಿಸ್ತಾನ ಅತಿ ಹೆಚ್ಚು ಭಾರತದ ಭೂಗಡಿ ಹೊಂದಿದೆ.
3,310 ಕಿಲೋಮೀಟರ್ ಪಾಕಿಸ್ತಾನವು ಭೂಗಡಿಯನ್ನು ನಮ್ಮ ಭಾರತದೊಂದಿಗೆ ಹೊಂದಿದೆ. ಭಾರತದ ನೆರೆಯ ರಾಷ್ಟ್ರವು ಭೂಗಡಿಯನ್ನು ಹೊಂದಿದ ಅತಿ ಹೆಚ್ಚು ಗಡಿಯನ್ನು ಹೊಂದಿದ ದೇಶ ಯಾವುದು ಎಂಬುದು ಪ್ರಶ್ನೆಯಾಗಿರ್ತಕ್ಕಂಥದ್ದು. ಅದಕ್ಕೆ ಉತ್ತರ ಪಾಕಿಸ್ತಾನ. ಮತ್ತು ಅತಿ ಕಡಿಮೆ ಭಾರತದ ಭೂಗಡಿಯನ್ನು ಹೊಂದಿದ್ದು ಯಾವುದು ಎಂದು ಕೇಳಲಾಗುತ್ತದೆ. ಅದು ಭೂತಾನ್. ಇದು ಮತ್ತು ಜಲಗಡಿ ಹೊಂದಿರತಕ್ಕಂಥ ದೇಶಗಳು ಶ್ರೀಲಂಕಾ, ಮಾಲ್ಡೀವ್ಸ್. ಮತ್ತು ಭಾರತದಲ್ಲಿ ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಹೊಂದಿರತಕ್ಕಂಥ ದೇಶಗಳು ಎಷ್ಟಿವೆ ಎಂದು ನೀವು ನಮಗೆ ಕಾಮೆಂಟ್ ಮಾಡಿ. ಭಾರತವು 7 ರಾಷ್ಟ್ರಗಳೊಡನೆ ಭೂಗಡಿ ರೇಖೆಯನ್ನು ಹಂಚಿಕೊಂಡಿದೆ. ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಉತ್ತರದಲ್ಲಿ ಚೀನಾ, ನೇಪಾಳ ಮತ್ತು ಭೂತಾನ್ ಹಾಗೂ ಪೂರ್ವದಲ್ಲಿ ಮ್ಯಾನ್ಮಾರ್ಗೆ ಇನ್ನೊಂದು ಹೆಸರು ಬರ್ಮಾ, ಅದು ಹಿಂದಿನ ಹೆಸರು, ಈಗ ಮ್ಯಾನ್ಮಾರ್, ಬರ್ಮಾ ಮತ್ತು ಬಾಂಗ್ಲಾದೇಶಗಳೊಡನೆ ಭೂಗಡಿಯನ್ನು ಹೊಂದಿದೆ. ಇದಲ್ಲದೆ ದೇಶದ ದಕ್ಷಿಣದಲ್ಲಿರುವ ಶ್ರೀಲಂಕಾ ಹಾಗೂ ನೈಋತ್ಯದಲ್ಲಿರುವ ಮಾಲ್ಡೀವ್ಸ್ ದ್ವೀಪಗಳು ಸಹ ಭಾರತದ ನೆರೆಯ ರಾಷ್ಟ್ರಗಳಾಗಿವೆ. ನಿಮಗಿದು ತಿಳಿದಿರಬೇಕು, ಯಾಕಂದರೆ ಇದರ ಬಗ್ಗೆ ಬಹಳಷ್ಟು ಕ್ವಶನ್ಗಳಾಗಿವೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಗಡಿರೇಖೆ ಯಾವುದು ಎಂದು ಕೇಳಲಾಗುತ್ತದೆ. ರ್ಯಾಡ್ಕ್ಲಿಫ್ ಲೈನ್, ರ್ಯಾಡ್ಕ್ಲಿಫ್ ರೇಖೆ. ಇದು ರ್ಯಾಡ್ಕ್ಲಿಫ್ ರೇಖೆಯು ಭಾರತದ ಮತ್ತು ಪಾಕಿಸ್ತಾನದ ನಡುವೆ ಗಡಿಯನ್ನು ವಿಸ್ತರಿಸಿದೆ. ಭಾರತ ಮತ್ತು ಚೀನಾದ ನಡುವೆ ಇರುವ ಗಡಿರೇಖೆ ಮ್ಯಾಕ್-ಮೋಹನ್ ಲೈನ್. ಮ್ಯಾಕ್-ಮೋಹನ್ ರೇಖೆ ಭಾರತ ಮತ್ತು ಚೀನಾದ ನಡುವೆ ಗಡಿಯನ್ನು ಹಾಕಿಕೊಳ್ಳಲಾಗಿದೆ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವ ಗಡಿ ಯಾವುದೆಂದು ಕ್ವಶನ್ ಆಗಿದೆ. ಅದು ಡ್ಯೂರ್ಯಾಂಡ್ ರೇಖೆ ಎಂದು ನೀವು ಹೇಳಬೇಕು. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವ ಗಡಿ ಡ್ಯೂರ್ಯಾಂಡ್ ರೇಖೆ. ಪ್ರಾಕೃತಿಕ ವಿಭಾಗಗಳು ನೋಡೋಣ. ಭಾರತವು ವಿವಿಧ ಬಗೆಯ ಭೂಸ್ವರೂಪಗಳನ್ನು ಒಳಗೊಂಡಿದೆ. ಈ ಸ್ವರೂಪಗಳು ದೇಶದ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತವೆ. ಇವುಗಳ ಭೂ ಇತಿಹಾಸ ವಿವಿಧ ಅವಧಿಗಳಲ್ಲಿ ನಿರ್ಮಿತವಾಗಿದ್ದು, ಭೂರಚನೆ ಹಾಗೂ ಮೇಲ್ಮೈ ಲಕ್ಷಣಗಳಲ್ಲಿ ವ್ಯತ್ಯಾಸಗಳನ್ನು ಹೊಂದಿದೆ. ಇವುಗಳನ್ನು ಆಧರಿಸಿ ದೇಶವನ್ನು 4 ಪ್ರಧಾನ ಭೂಸ್ವರೂಪ ವಿಭಾಗಗಳಾಗಿ ವಿಂಗಡಿಸಬಹುದು. ಅವು ಯಾವುವೆಂದರೆ ಉತ್ತರದ ಪರ್ವತಗಳು. ಮೊದಲನೇದಾಗಿ ಉತ್ತರದ ಪರ್ವತಗಳು ಎಂದರೆ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಶಿಖರಗಳನ್ನು, ಆಳವಾದ ಕಣಿವೆಗಳನ್ನು ಮತ್ತು ಹಿಮನದಿ ಮುಂತಾದವುಗಳನ್ನು ಹೊಂದಿರತಕ್ಕಂಥದ್ದು. ಹಿಮಾಲಯ ಪರ್ವತ ಶ್ರೇಣಿಯು ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ಅರುಣಾಚಲದವರೆಗೆ ಸುಮಾರು 2,500 ಕಿಲೋಮೀಟರ್ ಉದ್ದವಾಗಿ ಹಬ್ಬಿಕೊಂಡಿದೆ. ಇವು ಯಾವ ಪರ್ವತಗಳಂತ ಕೇಳ್ಬೋದು, ಕ್ವಶನ್ ಆಗಿದೆ ಇದರಲ್ಲಿ. ಇವು ಮಡಿಕೆ ಪರ್ವತ ಶ್ರೇಣಿಗಳು. 3 ಪ್ರಮುಖ ಶ್ರೇಣಿಗಳನ್ನು ಒಳಗೊಂಡಿದೆ. ಮಡಿಕೆ ಪರ್ವತ ಶ್ರೇಣಿಗಳಲ್ಲಿ ಅವುಗಳೆಂದರೆ ಶಿವಾಲಿಕ್ ಶ್ರೇಣಿ, ಹಿಮಾಲಯದ ಪಾದಬೆಟ್ಟಗಳಂತ ನಾವು ಕರಿತೀವಿ. ಶಿವಾಲಿಕ್ ಶ್ರೇಣಿಗಳನ್ನು ಹಿಮಾಲಯದ ಯಾವ ಬೆಟ್ಟಗಳು ಎಂದು ಕೇಳ್ಬೋದು ಕ್ವಶನ್. ಇವು ಪಾದ ಬೆಟ್ಟಗಳು ಎಂದು ಹೇಳಬೇಕು ನೀವು. ಹಿಮಾಚಲ ಪ್ರದೇಶ. ಹಿಮಾಚಲ ಎಂದರೆ ಇದು ಹಿಮಾಲಯದ ಶಿವಾಲಿಕ್ ಶ್ರೇಣಿಗಿಂತ ಸ್ವಲ್ಪ ಮೇಲಿರ್ತಕ್ಕಂಥದ್ದು, ಅಂದರೆ ಮಧ್ಯ ಹಿಮಾಲಯ ಅಂತ ಕರಿತೀವಿ ನಾವು. ಹಿಮಾಲಯದ ಪಾದಬೆಟ್ಟಗಳ ಶಿವಾಲಿಕ್ ಆದರೆ ಮಧ್ಯ ಹಿಮಾಲಯಗಳು ಹಿಮಾಚಲ ಅಂತ ಕರಿತೀವಿ. ಮತ್ತು ಮಹಾಹಿಮಾಲಯ ಅಂದರೆ ಹಿಮಾದ್ರಿ ಅಂತ. ಇವು ಪೂರ ಅತಿ ಎತ್ತರವಾಗಿರ್ತಕ್ಕಂಥದ್ದು ಮಹಾಹಿಮಾಲಯ. ಮೊದಲನೇದಾಗಿ ಶಿವಾಲಿಕ್ ಶ್ರೇಣಿ, ಇದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದದ್ದು, ಅಂದರೆ ಹಳೆಯ ಕಾಲದಲ್ಲಿದು, ಆಮೇಲೆ ಇತ್ತೀಚೆಗೆ ನಿರ್ಮಿತವಾಗಿರ್ತಕ್ಕಂಥದ್ದು. ಇದು ಅತ್ಯಂತ ದಕ್ಷಿಣದಲ್ಲಿರುವ ಹಾಗೂ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ. ಇದನ್ನು ಹಿಮಾಲಯದ ಪಾದಬೆಟ್ಟಗಳು ಎಂದು ಸಹ ನಾವು ಕರಿತೀವಿ.
ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳು ಕಂಡುಬರ್ತವೆ. ಈ ಮೈದಾನಗಳನ್ನು ಡೂನ್ ಎಂದು ನಾವು ಕರಿತೀವಿ. ಉದಾಹರಣೆ ಯಾವುದಪ್ಪ ಅಂದರೆ ಡೆಹ್ರಾಡೂನ್, ಕೋಟಾ, ಪಾಟ್ಲಿ, ಚೌಕಾಂಬಾ, ಉಧಾಂಪುರ್ ಮತ್ತು ಕೋಟ್ಲಾಗಳು. ಇವು ಸಮುದ್ರದಿಂದ ಬರೀ 600 ಅಥವಾ 600ರಿಂದ 1500 ಮೀಟರ್ಗಳಷ್ಟು ಮಾತ್ರ ಎತ್ತರವಾಗಿವೆ. ನಿಮಗೆ ಡೂನ್ಗಳು, ಡೆಹ್ರಾಡೂನ್, ನಮ್ಮ ಭಾರತ ಪ್ರಸಿದ್ಧವಾದ ಡೂನ್ ಯಾವುದಂತ ಕೇಳ್ಬೋದು, ಡೆಹ್ರಾಡೂನ್. ಈ ಥರ ಇವು ಡೂನ್ಗಳು ಗೊತ್ತಿರ್ಬೇಕು ನಿಮಗೆ. ಇವು ಹಿಮಾಲಯದ ಪಾದ ಬೆಟ್ಟದಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಶಿವಾಲಿಕ್ ಬೆಟ್ಟಗಳಲ್ಲಿ ಅಥವಾ ಶಿವಾಲಿಕ್ ಶ್ರೇಣಿಗಳು ಅಂತ ಕರಿತೀವಿ ನಾವು, ಅದರಲ್ಲಿ ಕಂಡು ಬರ್ತಕ್ಕಂಥದ್ದು. ಹಿಮಾಚಲ, ಮಧ್ಯ ಹಿಮಾಲಯ. ಇದು ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ನಡುವೆ ಸುಮಾರು 3600 ಮೀಟರ್ಗಳಿಂದ 4500 ಮೀಟರ್ಗಳಷ್ಟು ಸರಾಸರಿ ಎತ್ತರವನ್ನು ಹೊಂದಿವೆ. ಇವು 60ರಿಂದ 80 ಕಿಲೋಮೀಟರ್ ಅಗಲವಾಗಿವೆ. ಇಲ್ಲಿ ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳಿವೆ. ಉದಾಹರಣೆಗೆ ಪೀರ್ ಪಂಜಾಲ್, ಮಹಾಭಾರತ ಶ್ರೇಣಿ, ನಾಗತಿಬ್ಬ, ಮಸೂರಿ ಇತ್ಯಾದಿ. ಕಾಂಗ್ರಾ, ಕುಲು ಇವು ಪ್ರಸಿದ್ಧ ಕಣಿವೆಗಳಾಗಿವೆ. ಹಿಮಾಚಲ ಪ್ರದೇಶದ ಪ್ರಸಿದ್ಧ ಕಣಿವೆಗಳು ಯಾವುವು ಅಂತ ಕೇಳಿದರೆ ಕಾಂಗ್ರಾ ಮತ್ತು ಕುಲು ಇವು ಮಧ್ಯ ಹಿಮಾಲಯದ ಪ್ರಸಿದ್ಧ ಕಣಿವೆಗಳಂತ ನಿಮಗೆ ತಿಳಿದಿರಬೇಕು. ಶಿಮ್ಲಾ, ಮಸೂರಿ, ನೈನಿತಾಲ್, ರಾಣಿಖೇತ್, ಚಕ್ರಾತ್ ಮತ್ತು ಡಾರ್ಜಿಲಿಂಗ್ ಇವು ಗಿರಿಧಾಮಗಳಾಗಿವೆ. ನೀವು ಗಿರಿಧಾಮಗಳಂತ ಕೇಳಿದರೆ ನಿಮಗೆ ಗೊತ್ತಿರಬೇಕು, ಶಿಮ್ಲಾ, ಮಸೂರಿ, ನೈನಿತಾಲ್, ರಾಣಿಖೇತ್, ಚಕ್ರಾತ್ ಮತ್ತು ಡಾರ್ಜಿಲಿಂಗ್ ಅಲ್ಲದೆ ಇನ್ನೂ ಇತ್ಯಾದಿ ಇವು ಗಿರಿಧಾಮಗಳು ನೀವು ನೋಡ್ಬೋದು. ಮತ್ತು ಮಹಾ ಹಿಮಾಲಯ, ಹಿಮಾದ್ರಿ ಶ್ರೇಣಿಯಲ್ಲಿ ಹಿಮಾಚಲ ಪ್ರದೇಶದ ಎತ್ತರದ ಶಿಖರಗಳು ಹೊಂದಿರತಕ್ಕಂಥವು ಮಹಾ ಹಿಮಾಲಯ. ಇದು ಮಹಾ ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಹಾಗೂ ಮೊದಲು ನಿರ್ಮಿತಗೊಂಡಿರುವ ಸರಣಿಯಾಗಿದೆ. ಹಿಮಾಲಯ ಅತ್ಯಂತ ಪೂರ್ವದಲ್ಲಿ ನಿರ್ಮಿತವಾದದ್ದು ಯಾವುದಂತ ಕೇಳಿದ್ದಾರೆ ಕ್ವಶನ್ ನಿಮಗೆ. ಮಹಾ ಹಿಮಾಲಯ ಅಂದರೆ ಹಿಮಾದ್ರಿ ಅಂತ ಹೇಳ್ಬೇಕು ನಿಮಗೆ. ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿರ್ತಕ್ಕಂಥದ್ದು. ಆದುದರಿಂದ ಇದನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ. ಸಮುದ್ರ ಮಟ್ಟದಿಂದ ಈ ಶ್ರೇಣಿಯು 6000 ಮೀಟರ್ದಿಂದ 8000 ಮೀಟರ್ಗಿಂತಲೂ ಹೆಚ್ಚು ಎತ್ತರವಾಗಿರ್ತಕ್ಕಂಥದ್ದು. ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳು ಇವೆ. ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಖರ ಯಾವುದಪ್ಪ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಮೌಂಟ್ ಎವರೆಸ್ಟ್, 8848 ಮೀಟರ್. ಈಗ 8850 ಮೀಟರ್ ಎಂದು ಹೇಳಲಾಗುತ್ತದೆ. ಆದರೆ ಈ ಬುಕ್ಕಿನಲ್ಲಿ 8848 ಮೀಟರ್ ಎಂದು ಕೊಟ್ಟಿದ್ದಾರೆ. ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿದೆ. ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಈ ಮೌಂಟ್ ಎವರೆಸ್ಟ್ ಕಂಡುಬರುವುದಿಲ್ಲ. ಇದು ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿ ಮಾತ್ರ ಕಂಡುಬರ್ತಕ್ಕಂಥದ್ದು. ಈ ಸರಣಿಯಲ್ಲಿರುವ ಇತರೆ ಮುಖ್ಯ ಶಿಖರಗಳೆಂದರೆ ಕಾಂಚನಗಂಗಾ, ಧವಳಗಿರಿ, ನಂದಾದೇವಿ, ಗೌರಿಶಂಕರ. ಕಾಂಚನಗಂಗಾ, ಧವಳಗಿರಿ, ನಂದಾದೇವಿ, ಗೌರಿಶಂಕರ ಇವು ಅನೇಕ ಹಿಮನದಿಗಳನ್ನು ಹೊಂದಿವೆ. ಅವುಗಳಲ್ಲಿ ಗಂಗೋತ್ರಿ ಎಂಬುದು ಪ್ರಸಿದ್ಧವಾಗಿದ್ದು, ಗಂಗಾ ನದಿಯು ಅಲ್ಲೇ ಹುಟ್ಟುತ್ತದೆ. ಕಾಶ್ಮೀರದ ಪುರ್ಜಿಲ್, ಜೋಜಿಲಾ, ಹಿಮಾಚಲ ಪ್ರದೇಶದ ಬಾರ್ಲಾಪ್ಚ ಮುಂತಾದ ಕಣಿವೆ ಮಾರ್ಗಗಳು ಅಲ್ಲಿ ಕಂಡುಬರ್ತವೆ. ಉತ್ತಮ ಸಂಚಾರ ಸೌಲಭ್ಯವನ್ನು ಒದಗಿಸಿರುವುದಲ್ಲದೆ ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರಗಳಾಗಿರ್ತಕ್ಕಂಥವು. ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನು ಹೊರ ಹಿಮಾಲಯವೆಂದು ನಾವು ಕರೆಯುತ್ತೇವೆ. ಇದರಲ್ಲಿ ಕಾರಕೋರಂ ಪರ್ವತ ಶ್ರೇಣಿ ಹಾಗೂ ಕೈಲಾಸ್ ಪರ್ವತಗಳು ಕಂಡುಬರ್ತವೆ. ಗಾಡ್ವಿನ್ ಆಸ್ಟಿನ್ ಅಥವಾ K2 ಎಂಬುದು ನಮ್ಮ ಭಾರತ ದೇಶದಲ್ಲಿ ಕಂಡುಬರುವಂಥ ಅತಿ ಎತ್ತರದ ಶಿಖರವಾಗಿರ್ತಕ್ಕಂಥ 8611 ಮೀಟರ್. ಅಂದರೆ ಈ ಮೌಂಟ್ ಎವರೆಸ್ಟ್ 8848 ಇದ್ದರೆ ಇದು 8611 ಮೀಟರ್ ಎತ್ತರವಾಗಿರ್ತಕ್ಕಂಥದ್ದು. ಇದು ಲಡಾಖ್ ಪ್ರಸ್ಥಭೂಮಿ ಪ್ರದೇಶದಲ್ಲಿ ಕಂಡುಬರ್ತದೆ. ಲಡಾಖ್ ಪ್ರಸ್ಥಭೂಮಿ ಎಂಬುದು ಇದೇ ಹಿಮಾದ್ರಿ ಶ್ರೇಣಿ ಹಿಮಾದ್ರಿಯಲ್ಲಿ ಕಂಡುಬರ್ತಕ್ಕಂಥದ್ದು. ಹಿಮಾಲಯ ಅದರ ಮಹತ್ವ ನಾವು ನೋಡ್ಬೇಕಂದ್ರೆ
ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ. ಇವು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತವೆ. ಉತ್ತರ ಏಷ್ಯಾದಿಂದ ಬೀಸುವ ಶೀತ ಗಾಳಿಯನ್ನು ತಡೆಹಿಡಿಯುತ್ತವೆ, ನಮ್ಮನ್ನು ರಕ್ಷಣೆ ಮಾಡುತ್ತವೆ. ನದಿಗಳ ಉಗಮ ಪ್ರದೇಶಗಳು ಆಗಿದೆ. ಇದೇ ಹಿಮಾದ್ರಿಯಲ್ಲಿ ಅತಿ ಹೆಚ್ಚು ನದಿಗಳು ಉಗಮವಾಗಿರ್ತಕ್ಕಂಥದ್ದು. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲಗಳಾಗಿವೆ. ಇದು ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿದೆ. ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ. ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿವೆ ಹಾಗೂ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿದೆ. ಉತ್ತರದ ಮಹಾಮೈದಾನ. ಉತ್ತರ ಭಾರತದ ಮಹಾಮೈದಾನಗಳಂತಂದರೆ ಸಟ್ಲೇಜ್ ಮತ್ತು ಗಂಗಾ ಮೈದಾನವೆಂತಲೂ ನಾವು ಕರೆಯುತ್ತೇವೆ. ಇದು ಉತ್ತರದಲ್ಲಿ ಮಹಾ ಹಿಮಾಲಯ ಪರ್ವತಗಳು ಹಾಗೂ ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಕಂಡುಬರುವುದು. ಈ ಮೈದಾನವು ಪಶ್ಚಿಮದ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆಯವರೆಗೂ ವಿಸ್ತರಿಸಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿರತಕ್ಕಂಥದ್ದು. ಪಶ್ಚಿಮ ಮತ್ತು ಪೂರ್ವದಿಂದ ನಮ್ಮ ಮೈದಾನ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದು. ಇವು 70ರಿಂದ 500 ಕಿಲೋಮೀಟರ್ ಅಗಲವಾಗಿರ್ತಕ್ಕಂಥದ್ದು. ಈ ಮೈದಾನವು ಬಹುತೇಕವಾಗಿ ಸಮತಟ್ಟಾಗಿರ್ತಕ್ಕಂಥದ್ದು. ಉತ್ತರ ಭಾರತದ ಮೈದಾನವು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಸಂಚಯನ ಮೈದಾನವಾಗಿರ್ತಕ್ಕಂಥದ್ದು. ಇದು ನಿಮಗೆ ತಿಳಿದಿರಬೇಕು. ಬಂಗರ್ ಮತ್ತು ಖದರ್, ಬಂಗರ್ ಮತ್ತು ಖದರ್ ಇವು ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನು ಪ್ರವೇಶಿಸುವ ಕಡೆ ಅವುಗಳು ಹೊತ್ತು ತಂದ ದಪ್ಪ ಶಿಲಾಚೂರುಗಳನ್ನು ಸಂಚಯಿಸುವುದು. ಇದನ್ನೇ ಬಬರ್ ಎಂದು ಕರೆಯುವರು. ಪುರಾತನ ಕಾಲದಲ್ಲಿ ಸಂಚಯಿತವಾಗಿರುವ ಮೆಕ್ಕಲು ಮಣ್ಣಿನ ವಲಯವನ್ನು ಬಂಗರ್ ಎಂದು ಕರೆಯುವರು. ಇತ್ತೀಚಿನ ಅವಧಿಯಲ್ಲಿ ಸಂಚಯಿತಗೊಂಡು ನಿರ್ಮಿತವಾಗಿರುವ ಮೆಕ್ಕಲು ಮಣ್ಣನ್ನು ಖದರ್ ಎಂದು ಕರೆಯುವರು. ಇದು ನಿಮಗೆ ಪ್ರಶ್ನೆಯಾಗಿದೆ. ಬಂಗರ್ ಎಂದರೆ ಏನಂತ ಅಂದರೆ ಪ್ರಾಚೀನ ಕಾಲದಲ್ಲಿ, ಅತ್ಯಂತ ಪುರಾತನ ಕಾಲದಲ್ಲಿ ಸಂಚಯಿತವಾಗಿರುವ ಹಳೆ ಮೆಕ್ಕಲು ಮಣ್ಣಿನ ವಲಯ ಎಂದು ಹೇಳಬೇಕು ನೀವು. ಖದರ್ ಎಂದರೆ ಇತ್ತೀಚೆಗೆ ನಿರ್ಮಿತವಾಗಿರ್ತಕ್ಕಂಥ ಮಣ್ಣು ಎಂದು ಹೇಳಬೇಕು. ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನು ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದವರು ಯಾರಪ್ಪ ಅಂತಂದರೆ ರಾಧಾನಾಥ್ ಸಿಕ್ದರ್ ಅವರು ನಿಖರವಾಗಿ ಇಷ್ಟೇ ಆದಂತಂದು ಅಳತೆ ಮಾಡಿ ಆ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರವನ್ನು ಗುರುತಿಸಿದವರು ರಾಧಾನಾಥ ಸಿಕ್ದರ್. ಇದು ಪ್ರಶ್ನೆ ನಿಮಗೆ ಆಗ್ಬೋದು. ಈತ ಭಾರತದಲ್ಲಿ ನಡೆಯುತ್ತಿದ್ದ ಗ್ರೇಟ್ ಟ್ರಿಗೋನೋಮೆಟ್ರಿಕಲ್ ಸರ್ವೆಯಲ್ಲಿ ಉದ್ಯೋಗಿಯಾಗಿದ್ದರು. ಅದಕ್ಕಾಗಿ ಅವರು ಈ ಶಿಖರದ ಅಳತೆಯನ್ನು ಮಾಡಿದ್ದರು. ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದು. ಅಲ್ಲದೆ ಭೂ ಇತಿಹಾಸದ ಪ್ರಕಾರ ಇದು ಅತಿ ಪುರಾತನವಾಗಿದ್ದು, ಭೂಖಂಡಗಳ ಆರಂಭದಲ್ಲಿದ್ದ ಗೊಂಡ್ವಾನ ಭೂರಾಶಿಯ ಒಂದು ಭಾಗವಾಗಿದೆ ಎಂದು ಭೂವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ. ಪರ್ಯಾಯ ಪ್ರಸ್ಥಭೂಮಿ ಯಾವ ಕಾಲದಲ್ಲಿ ನಿರ್ಮಿತಗೊಂಡಿದೆ ಎಂದು ಪ್ರಶ್ನೆಯಾಗಿರ್ತಕ್ಕಂಥದ್ದು ನಿಮಗೆ. ಅದು ಗೊಂಡ್ವಾನ ಭೂರಾಶಿಯ ಒಂದು ಭಾಗವಾಗಿದೆ ಎಂದು ನಾವು ಹೇಳಬೇಕು. ಗೊಂಡ್ವಾನ ಕಾಲದ ಒಂದು ಗೊಂಡ್ವಾನ ಪ್ರದೇಶ ಎಂದು ನಾವು ನೆನಪಿಡಬೇಕು ಪರ್ಯಾಯ ಪ್ರಸ್ಥಭೂಮಿಯನ್ನು. ಭಾರತದ ಭೂಸರಪಳಿಯಲ್ಲಿ ನೋಡಬೇಕು ನಕ್ಷೆಯ ಮೂಲಕ. ಇದು ಗೊಂಡ್ವಾನ ಪ್ರಸ್ಥಭೂಮಿ. ಭಾರತದ ಗೊಂಡ್ವಾನ ಪ್ರಸ್ಥಭೂಮಿ ಇದು ಪರ್ಯಾಯ ಪ್ರಸ್ಥಭೂಮಿ. ಇಲ್ಲಿಂದ ಪರ್ಯಾಯ ಪ್ರಸ್ಥಭೂಮಿ ಇದು ಉತ್ತರದ ಮೈದಾನವಾಗಿದೆ. ಇದು ದಕ್ಷಿಣದ ಗೊಂಡ್ವಾನ ಪ್ರಸ್ಥಭೂಮಿ.
ಗೊಂಡ್ವಾನ ಪ್ರಸ್ಥಭೂಮಿ ಎಂದು ನಿಮಗೆ ತಿಳಿದಿರಬೇಕು. ಅತಿ ಎತ್ತರದ ಶಿಖರ ನೀವು ನೋಡ್ಬೇಕಿಲ್ಲಿ, ಅತಿ ಎತ್ತರದ ಶಿಖರವನ್ನು ಹೊಂದಿರತಕ್ಕಂಥದ್ದು ಬಹಳಷ್ಟು ಕಪ್ಪಾಗಿ ನಿಮಗೆ ಹೈಲೈಟ್ ಮಾಡಲಾಗಿತ್ತು. ಇದು ಅತಿ ಎತ್ತರದ 3000 ಮೀಟರ್ಗಳಿಗಿಂತ ಹೆಚ್ಚು ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳು ನಿಮಗೆ ಅಲ್ಲಲ್ಲಿ ಕಪ್ಪಾಗಿ ಕಾಣಿಸುತ್ತದೆ. ಈ ಪ್ರಸ್ಥಭೂಮಿಯು ಸಟ್ಲೇಜ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವರೆಗೂ ಚಾಚಿಕೊಂಡಿದೆ. ಇದರ ಒಟ್ಟು ಕ್ಷೇತ್ರ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್. ಇದು ಉತ್ತರದಲ್ಲಿ ಅರಾವಳಿ ಪರ್ವತದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೂ ಹರಡಿದೆ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಹಲ್ ಬೆಟ್ಟಗಳವರೆಗೆ ಸುಮಾರು 1400 ಕಿಲೋಮೀಟರ್ ವರೆಗೆ ಅಗಲವಾಗಿದೆ. ಈ ಪರ್ಯಾಯ ಪ್ರಸ್ಥಭೂಮಿಯು ತ್ರಿಕೋನಾಕೃತಿಯಲ್ಲಿದ್ದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳನ್ನು ಇದು ಒಳಗೊಂಡಿದೆ. ಗೊಂಡ್ವಾನ ಪ್ರದೇಶ ಪರ್ಯಾಯ ಪ್ರಸ್ಥಭೂಮಿ ದಕ್ಷಿಣದ ಪರ್ಯಾಯ ಪ್ರಸ್ಥಭೂಮಿ 16 ಲಕ್ಷ ಚದರ ಕಿಲೋಮೀಟರ್ ಹೊಂದಿರತಕ್ಕಂಥದ್ದು ನಿಮಗೆ ಪ್ರಶ್ನೆಯಾಗುವ ಸಾಧ್ಯತೆ ಇದೆ. ಈ ಪ್ರಸ್ಥಭೂಮಿ ಉತ್ತರ ಭಾಗದಲ್ಲಿ ಪ್ರಮುಖವಾಗಿ ವಿಂಧ್ಯ ಪರ್ವತಗಳು, ಸಾತ್ಪುರ ಬೆಟ್ಟ, ಅರಾವಳಿ ಬೆಟ್ಟಗಳು ಮತ್ತು ಅದರ ಮೇಲೆ ಮಾಳ್ವಾ ಪ್ರಸ್ಥಭೂಮಿ ಕಂಡುಬರುತ್ತದೆ. ಛೋಟಾ ನಾಗಪುರ ಪ್ರಸ್ಥಭೂಮಿಗಳು ಪರ್ಯಾಯ ಪ್ರಸ್ಥಭೂಮಿಯ ಮೇಲ್ಭಾಗದಲ್ಲಿ ಅಂದರೆ ಉತ್ತರಕ್ಕೆ ಕಂಡುಬರುತ್ತದೆ. ಇವುಗಳ ಮಧ್ಯದಲ್ಲಿ ನರ್ಮದಾ ನದಿ ಅಂದರೆ ಛೋಟಾ ನಾಗ್ಪುರ್ ಮತ್ತು ಮಾಳ್ವಾ ಪ್ರಸ್ಥಭೂಮಿ, ಅರಾವಳಿ ಬೆಟ್ಟ ಮತ್ತು ಸಾತ್ಪುರ ಬೆಟ್ಟ, ವಿಂಧ್ಯ ಪರ್ವತಗಳು, ಇವುಗಳ ಮಧ್ಯದಲ್ಲಿ ನರ್ಮದಾ ಮತ್ತು ತಪತಿ ನದಿ ಹಾಗೂ ದಾಮೋದರ ನದಿಗಳಲ್ಲದೆ ಅನೇಕ ಚಿಕ್ಕ ನದಿಗಳು ಹರಿಯುತ್ತವೆ. ಇವೆಲ್ಲವುಗಳನ್ನು ಕೇಂದ್ರ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಇವುಗಳ ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಇದ್ದು ಇದೇ ಮಹಾದೇವ, ಮೈಕಲ ಶ್ರೇಣಿ, ಅಮರಕಂಟಕ ಬೆಟ್ಟಗಳು, ರಾಜಮಹಲ್ ಬೆಟ್ಟಗಳು ಇದರ ಉತ್ತರದಲ್ಲಿ ಇರ್ತಕ್ಕಂಥದ್ದು. ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿವೆ. ಇವುಗಳನ್ನು ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತೂ ಕರೀತಾರೆ. ಅಣ್ಣಾಮಲೈ ಸರಣಿಯ ಆನೈಮುಡಿ 2665 ಮೀಟರ್ ಎತ್ತರವಿರುವ ಶಿಖರ. ದಕ್ಷಿಣ ಭಾರತದಲ್ಲಿಯೇ ಅತ್ಯುನ್ನತ ಪ್ರದೇಶವಾಗಿರ್ತಕ್ಕಂಥದ್ದು ಆನೈಮುಡಿ ಬೆಟ್ಟ. ದಕ್ಷಿಣ ಭಾರತದ ಎತ್ತರದ ಪರ್ವತ ಯಾವುದಂತ ಕೇಳಿದರೆ ಆನೈಮುಡಿ ಎಂದು ಹೇಳಬೇಕು. ಇದು ಪ್ರಶ್ನೆಯಾಗಿರ್ತಕ್ಕಂಥದ್ದು. ದಕ್ಕನ್ ಪ್ರಸ್ಥಭೂಮಿಯ ಪೂರ್ವಕ್ಕೆ ಪೂರ್ವ ಘಟ್ಟಗಳಿವೆ. ಅವು ಪಶ್ಚಿಮ ಘಟ್ಟಗಳನ್ನು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ. ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ ಮತ್ತು ನಿರಂತರವಾಗಿಯೂ ಇಲ್ಲ. ಹರಮಕೊಂಡ ಮತ್ತು ಮಹೇಂದ್ರಗಿರಿ ಈ ಪೂರ್ವ ಘಟ್ಟಗಳಲ್ಲಿ ಹೆಚ್ಚು ಎತ್ತರವಾಗಿರ್ತಕ್ಕಂಥದ್ದು. ಹರಮಕೊಂಡ ಮತ್ತು ಮಹೇಂದ್ರಗಿರಿ ಎಂಬಂತ ಇಲ್ಲಿರುವ ಎತ್ತರವಾದ ಶಿಖರಗಳು. ಈ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥದ್ದು. ನದಿ ಹರಿಯುತ್ತಾ ಹೋದಂತೆ ಪೂರ್ವ ಘಟ್ಟಗಳಲ್ಲಿ ಕೊರೆತಕ್ಕೆ ಒಳಗಾಗಿ ಅಲ್ಲಲ್ಲಿ ವಿಸ್ತಾರವಾಗಿ ಅಗಲವಾಗಿ ಪಶ್ಚಿಮ ಘಟ್ಟಗಳನ್ನು ಬೇರ್ಪಡಿಸಿರ್ತಕ್ಕಂಥದ್ದು ನಮಗೆ ತಿಳಿದು ಬರುತ್ತದೆ. ಕರಾವಳಿ ಮೈದಾನಗಳು. ಈ ಪರ್ಯಾಯ ಪ್ರಸ್ಥಭೂಮಿಯು ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಎಂಬುದು ಏಕೆಂದರೆ ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳಿವೆ. ಇಲ್ಲಿನ ನದಿಗಳು ಜಲಪಾತಗಳಿಂದ ಕೂಡಿರುವುದರಿಂದ ಜಲವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಅನುಕೂಲವಾಗಿರ್ತಕ್ಕಂಥದ್ದು. ಕರಾವಳಿ ಮೈದಾನಗಳು. ಭಾರತವು ದ್ವೀಪಗಳನ್ನು ಹೊರತುಪಡಿಸಿ 6100 ಕಿಲೋಮೀಟರ್ ಉದ್ದ ಕರಾವಳಿಯನ್ನು ಹೊಂದಿದೆ. ಇದು ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ವಿಸ್ತರಿಸಿದೆ. ತೀರ ಪ್ರದೇಶದ ಉದ್ದಕ್ಕೂ ಕಂಡುಬರುವ ಕಿರಿದಾದ ಮೈದಾನವನ್ನು ಕರಾವಳಿ ಮೈದಾನವೆಂದು ಕರೆಯುವರು. ಭಾರತದ ಕರಾವಳಿಯನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಎಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪಶ್ಚಿಮ ಕರಾವಳಿಯು
ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿ ಭೂಸರದವರೆಗೆ 1500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಇದನ್ನು ಕೇರಳದಲ್ಲಿ ಮಲಬಾರ್ ತೀರ ಎಂದು ಕರೆದರೆ, ಕರ್ನಾಟಕದಲ್ಲಿ ಅಥವಾ ಕೆನರಾ ತೀರ, ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ ಎಂದು ಮತ್ತು ಗುಜರಾತಿನಲ್ಲಿ ಗುಜರಾತ್ ತೀರ ಎಂದು ವಿಂಗಡಿಸಲಾಗಿದೆ. ಮುಂಬೈ, ಮರ್ಮೋಗೋವಾ, ಕೊಚ್ಚಿನ್, ಕಾಂಡ್ಲಾ, ಕಾರವಾರ, ಮಂಗಳೂರು ಇವು ಇಲ್ಲಿನ ಪ್ರಮುಖ ಬಂದರುಗಳಾಗಿರ್ತಕ್ಕಂಥದ್ದು ನೀವು ನೆನಪಿಡಬೇಕು. ಯಾವ್ಯಾವು ಅಂದರೆ ಇನ್ನೊಂದು ಸಾರಿ ತಿಳ್ಕೊರಿ. ಮುಂಬೈ, ಮರ್ಮೋಗೋವಾ, ಕೊಚ್ಚಿನ್, ಕಾಂಡ್ಲಾ, ಕಾರವಾರ, ಮಂಗಳೂರು. ನೋಡ್ರಿ, ಇದು ಮುಂಬೈ ಎಂಬುದು ಮುಂಬೈನ ಮಹಾರಾಷ್ಟ್ರದ ರಾಜ್ಯದ ಇದು ಬಂದರಾಗಿರ್ತಕ್ಕಂಥದ್ದು. ಮರ್ಮೋಗೋವಾ ಎಂಬುದು ಗೋವಾದಲ್ಲಿರ್ತಕ್ಕಂಥದ್ದು. ಕೊಚ್ಚಿನ್ ಎಂಬುದು ಕೇರಳದಲ್ಲಿ ಬರುವಂಥದ್ದು. ಕಾಂಡ್ಲಾ ಎಂಬುದು ಗುಜರಾತಿನಲ್ಲಿ ಇದ್ದ ಒಂದು ಬಂದರು. ಕಾರವಾರ ಮತ್ತು ಮಂಗಳೂರು ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಂದರುಗಳಾಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇಲ್ಲಿನ ಮುಖ್ಯ ಬಂದರುಗಳಾಗಿರ್ತಕ್ಕಂಥವು ಯಾವಪ್ಪ ಅಂತಂದರೆ ಕರ್ನಾಟಕದಲ್ಲಿ ಮಂಗಳೂರು ಮತ್ತು ಕಾರವಾರ. ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಪೂರ್ವ ಘಟ್ಟಗಳು ಹಬ್ಬಿವೆ. ಪೂರ್ವ ಘಟ್ಟಗಳು ಬಂಗಾಳ ಕೊಲ್ಲಿಯಿಂದ ಗಂಗಾ ನದಿ ನದಿಮುಖಜ ಭೂಮಿ ಏನಿದೆ ಅಲ್ಲಿಂದ ಕನ್ಯಾಕುಮಾರಿವರೆಗೆ ನಾವು ಪೂರ್ವ ಕರಾವಳಿ ಎಂದು ಗುರುತಿಸುತ್ತೇವೆ. ಪೂರ್ವ ಘಟ್ಟ ಹಾಗೂ ಬಂಗಾಳ ಕೊಲ್ಲಿಯ ನಡುವೆ ಪೂರ್ವ ಕರಾವಳಿ ಮೈದಾನ ಇರ್ತಕ್ಕಂಥದ್ದು. ಈ ಕರಾವಳಿಯ ಮೈದಾನವು ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಮತಟ್ಟಾಗಿರ್ತಕ್ಕಂಥದ್ದು. ಪಶ್ಚಿಮದ ಕರಾವಳಿ ಸ್ವಲ್ಪ ಹೆಚ್ಚು ಕಡಿಮೆ ಎತ್ತರ, ಪಶ್ಚಿಮ ಘಟ್ಟ ಎತ್ತರವಾಗಿರುವುದರಿಂದ ಅಲ್ಲಿ ಸ್ವಲ್ಪ ಅಗಲ, ಸ್ವಲ್ಪ ಕಡಿಮೆ ಮತ್ತು ಈ ಥರ ಇರ್ತಕ್ಕಂಥದ್ದು ಎತ್ತರ ಮತ್ತು ತೆಗ್ಗುಗಳಾಗಿರ್ತಕ್ಕಂಥದ್ದು. ಆದರೆ ಪೂರ್ವ ಕರಾವಳಿ ಬಹಳಷ್ಟು ವಿಶಾಲ ಮತ್ತು ಅಗಲ ಮತ್ತು ಸಮತಟ್ಟಾಗಿರ್ತಕ್ಕಂಥದ್ದು ನೀವು ತಿಳಿಬೇಕು. ಇದು ಮಹಾನದಿ, ಗೋದಾವರಿ, ಕೃಷ್ಣಾ ಮತ್ತು ಕಾವೇರಿ ನದಿಗಳ ಮುಖಜ ಭೂಮಿಗಳನ್ನು ಒಳಗೊಂಡಿದೆ. ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಕೆಲವು ಸರೋವರಗಳು ಅಥವಾ ಲಗೂನ್ಗಳು ಪೂರ್ವ ಕರಾವಳಿಯಲ್ಲಿ ನೀವು ಕಂಡುಬರ್ತವೆ. ಇವುಗಳಲ್ಲಿ ಒಡಿಸ್ಸಾದ ಚಿಲ್ಕಾ, ತಮಿಳುನಾಡಿನ ಪುಲಿಕಾಟ್ ಸರೋವರಗಳು ಮುಖ್ಯವಾಗಿರ್ತಕ್ಕಂಥದ್ದು. ಯಾವ್ಯಾವ ಅಂದರೆ ಪುಲಿಕಾಟ್, ತಮಿಳುನಾಡಿನಲ್ಲಿ ಕಂಡುಬರುವ ಪುಲಿಕಾಟ್ ಸರೋವರ ಎಲ್ಲಿ ಕಂಡುಬರ್ತದೆ? ತಮಿಳುನಾಡು. ಚಿಲ್ಕಾ ಸರೋವರ ಎಲ್ಲಿ ಅಂದರೆ ಒಡಿಸ್ಸಾದಲ್ಲಿ ಕಂಡುಬರ್ತಕ್ಕಂಥದ್ದು ಚಿಲ್ಕಾ ಸರೋವರ ಮತ್ತು ಪುಲಿಕಾಟ್ ಸರೋವರಗಳು ಮುಖ್ಯ ಸರೋವರಗಳಾಗಿರ್ತಕ್ಕಂಥದ್ದು. ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಎಂದು ಕರಿತೇವೆ ನಾವು ಮತ್ತು ಕೋರಮಂಡಲ ತೀರ ಎಂದು ಕರಿತೇವೆ. ಪೂರ್ವ ತೀರದ ಎರಡು ಭಾಗ ಮಾಡ್ತೇವೆ. ಉತ್ಕಲ ತೀರ ಎಂದರೆ ಪಶ್ಚಿಮ ಬಂಗಾಳದಲ್ಲಿ ಒಡಿಸ್ಸಾದವರೆಗೆ ಉತ್ಕಲ ತೀರ ಎಂದು ಕರೆದರೆ, ಒಡಿಸ್ಸಾದಿಂದ ಆಂಧ್ರ ಪ್ರದೇಶ, ತಮಿಳುನಾಡಿನವರೆಗೆ ಕೋರಮಂಡಲ ತೀರ ಎಂದು ಕರೆಯುತ್ತಾರೆ. ದ್ವೀಪಗಳು ಭಾರತಕ್ಕೆ ಸೇರುವ ಒಟ್ಟು 247 ದ್ವೀಪಗಳಿವೆ. ಅವುಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು 204 ದ್ವೀಪಗಳು. ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರ್ತಕ್ಕಂಥ ದ್ವೀಪಗಳು 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿದ್ದರೆ, ಅರಬ್ಬಿ ಸಮುದ್ರದಲ್ಲಿ 43 ದ್ವೀಪಗಳು ಕಂಡುಬರುತ್ತವೆ. ಒಟ್ಟು 247 ದ್ವೀಪಗಳು. ಮನ್ನಾರ್ ಖಾರಿಯಲ್ಲಿ ಕೆಲವು ಹವಳದ ದ್ವೀಪಗಳಿವೆ. ಕೆಲವು ಹವಳದ ದ್ವೀಪಗಳು ಕಂಡುಬರುತ್ತವೆ. ಬಂಗಾಳ ಕೊಲ್ಲಿಯಲ್ಲಿರುವ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಹಳ ಗಟ್ಟಿಯಾದ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿರ್ತಕ್ಕಂಥವು. ಲಕ್ಷದ್ವೀಪಗಳು ಹವಳದ ದ್ವೀಪಗಳಾಗಿವೆ. ಲಕ್ಷದ್ವೀಪಗಳು ಯಾವ ದ್ವೀಪಗಳಾಗಿವೆ ಅಂತ ಯಾವುದರಿಂದ ನಿರ್ಮಿತಗೊಂಡಿರ್ತಕ್ಕಂಥ ಕೇಳಬಹುದು ಕ್ವಶನ್ ನಿಮಗೆ. ಹವಳದ ದ್ವೀಪಗಳು ಎಂಬುದು ನಿಮಗೆ ಗೊತ್ತಿರಬೇಕು. ಭಾರತದ ದಕ್ಷಿಣದ ತುದಿಯು ನಿಕೋಬಾರ್ ದ್ವೀಪದ
ದಕ್ಷಿಣ ತುದಿಯಲ್ಲಿದೆ. ಇದನ್ನು ಇಂದಿರಾ ಪಾಯಿಂಟ್ ಎಂದು ಕರೆಯುತ್ತಾರೆ. ಇಂದಿರಾ ಪಾಯಿಂಟ್ ಎಲ್ಲಿ ಕಂಡುಬರುತ್ತದೆ? ಇಂದಿರಾ ಪಾಯಿಂಟ್ ಎಷ್ಟು ಡಿಗ್ರಿ ಅಕ್ಷಾಂಶದಿಂದ ಯಾವುದು ಅಕ್ಷಾಂಶದಲ್ಲಿ ಕಂಡುಬರುತ್ತದೆ ಎಂಬುದು ಕ್ವಶನ್ನು ನಿಮಗೆ ಕೇಳಲಾಗ್ತದೆ. ನೀವು ಯಾವ ಅಕ್ಷಾಂಶ ಅಂತ ನಮಗೆ ಕಾಮೆಂಟ್ ಮಾಡಿ. 10ನೇ ತರಗತಿಯ ಒಂದು ಭೂಗೋಳಶಾಸ್ತ್ರದ ಮೊದಲ ಪಾಠದಲ್ಲಿ ನೋಡಿದರೆ ಭಾರತದ ಸ್ವರೂಪ ಲಕ್ಷಣಗಳು ನಾವು ನೋಡಿದ್ವಿ. ಇದರ ಅಭ್ಯಾಸಗಳನ್ನು ನಾವು ಸ್ವಲ್ಪ ಮಕ್ಕಳಿಗೆ ತಿಳಿಸಿಕೊಡಬೇಕು. ಅದಕ್ಕಾಗಿ ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿರಿ ಅಂತ ಅವರು ಕೇಳಿದ್ದಾರೆ. ಒಂದನೇದು, ಇಂಡಿಯಾ ಎಂಬ ಹೆಸರು ಯಾವ ನದಿಯಿಂದ ಬಳಕೆಗೆ ಬಂದಿದೆ ಎಂಬುದು. ಇಲ್ಲಿ ನೀವು ಬಿಟ್ಟ ಸ್ಥಳ ತುಂಬಬೇಕು. ಇಂಡಿಯಾ ಎಂದರೆ ಸಿಂಧೂ ನದಿಯಿಂದ ಬಂದಿದೆ ಎಂಬುದು ನಿಮಗೆ ಗೊತ್ತಿರಬೇಕು. ಇಂಡಿಯಾ ಎಂಬ ಹೆಸರು ಭಾರತದ ಸಿಂಧೂ ನದಿಯಿಂದ ಈ ಇಂಡಿಯಾ ಎಂಬ ಹೆಸರು ಬಂದಿದೆ. ಭಾರತವು ಒಟ್ಟು ಎಷ್ಟು ಚದರ ಕಿಲೋಮೀಟರ್ಗಳು ವಿಸ್ತಾರವಾಗಿದೆ? ಎಷ್ಟು ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ ಎಂದು ಕ್ವಶನ್ ಆಗಿದೆ. ಇದು 32,87,263 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಭಾರತವು ಒಟ್ಟು 32,87,263 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತದ ಮಧ್ಯಭಾಗದಲ್ಲಿ ಯಾವ ಉತ್ತರ ಅಕ್ಷಾಂಶವು ಹಾಯ್ದು ಹೋಗುತ್ತದೆ ಎಂದು ಪ್ರಶ್ನೆಯಾಗಿದೆ. ಮಕ್ಕಳೇ, ಭಾರತದ ಮಧ್ಯಭಾಗದಲ್ಲಿ ಯಾವುದಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಉತ್ತರ ಅಕ್ಷಾಂಶ ಯಾವುದಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇಲ್ಲಿ ಉತ್ತರ ಅಕ್ಷಾಂಶ ಹಾಯ್ದು ಹೋಗುತ್ತದೆ ಎಂದು ಹೇಳಬೇಕು. ಇಲ್ಲಿ ಭಾರತ ಮಧ್ಯಭಾಗದಲ್ಲಿ. ಭಾರತದ ದಕ್ಷಿಣದ ತುದಿಯಲ್ಲಿರುವ ದೇಶ ಯಾವುದು? ಭಾರತದ ದಕ್ಷಿಣದ ತುದಿಯಲ್ಲಿರುವ ದೇಶ ಯಾವುದು ಎಂದು ಕೇಳಲಾಗಿದೆ. ಭಾರತದ ದಕ್ಷಿಣದ ತುದಿಯಲ್ಲಿರತಕ್ಕಂಥ ದೇಶ ಯಾವುದಂದರೆ ಅದು ಶ್ರೀಲಂಕಾ. ಭಾರತ ಹೊಂದಿರುವ ಉದ್ದವಾದ ಕರಾವಳಿಯು ಎಷ್ಟು ಕಿಲೋಮೀಟರ್ಗಳಷ್ಟು ಆಗಿದೆ? ಭಾರತವು ಹೊಂದಿರುವ ಉದ್ದವಾದ ಕರಾವಳಿ ಎಷ್ಟಿದೆ ಅಂತಂದರೆ 6,100 ಕಿಲೋಮೀಟರ್ ಗಳಷ್ಟು ಆಗಿದೆ. ಭಾರತ ಹೊಂದಿರುವ ಉದ್ದವಾದ ಕರಾವಳಿ 6,100. ಭಾರತದ ಭೂ ಸ್ವರೂಪವನ್ನು ಎಷ್ಟು ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದು
4 ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಭಾರತದ ಭೂಸ್ವರೂಪ 4 ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದು ಹೇಳಬಹುದು. 4 ಮಹಾ ಹಿಮಾಲಯವನ್ನು ಏನೆಂದು ಕರೆಯುತ್ತಾರೆ? ಮಹಾ ಹಿಮಾಲಯವನ್ನು ಡ್ಯಾಶ್ ಎಂದು ಕರೆಯುವರು. ಮಹಾ ಹಿಮಾಲಯ ಹಿಮಾದ್ರಿ ಎಂದು ಕರೆಯುತ್ತಾರೆ. ಹಿಮಾದ್ರಿ ಎಂದು ಕರೆಯುತ್ತಾರೆ. ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ. ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಖರವಾಗಿರ್ತಕ್ಕಂಥದ್ದು ಮೌಂಟ್ ಎವರೆಸ್ಟ್. ಪ್ರಪಂಚದಲ್ಲಿಯೇ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್. ಪ್ರಪಂಚದಲ್ಲಿ ಅತ್ಯುನ್ನತ ಶಿಖರ ಅಂದರೆ ಮೌಂಟ್ ಎವರೆಸ್ಟ್. ಉತ್ತರ ಭಾರತದ ಮೈದಾನವು ಯಾವ ಮಣ್ಣಿನಿಂದ ನಿರ್ಮಿತವಾಗಿದೆ ಅಂತ? ಉತ್ತರ ಭಾರತದ ಮೈದಾನ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ. ಯಾವ ಮಣ್ಣಂದರೆ ಮೆಕ್ಕಲು ಮಣ್ಣು. ಉತ್ತರ ಭಾರತದ ಮೈದಾನದಲ್ಲಿ ಅತಿ ಹೆಚ್ಚು ನದಿಗಳು ಸಂಚಯನ ಮಾಡಿರ್ತಕ್ಕಂಥ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಉತ್ತರದ ಮೈದಾನ. ಅದನ್ನು ಉತ್ತರದ ಮಹಾ ಮೈದಾನವೆಂದು ನಾವು ಕರಿತೀವಿ. ಇದು ಉತ್ತರ ಭಾರತದ ಮೈದಾನ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ? ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟ ಸಹ್ಯಾದ್ರಿ. ಪಶ್ಚಿಮದ ಘಟ್ಟಗಳನ್ನು ಕರ್ನಾಟಕದಲ್ಲಿ ಸಹ್ಯಾದ್ರಿ ಎಂದು ಕರೆಯುತ್ತಾರೆ. ಸಹ್ಯಾದ್ರಿ. ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೀತಾರೆ ಅಂದರೆ ಸಹ್ಯಾದ್ರಿ ಎಂದು ಕರೆಯುತ್ತಾರೆ. ಈಗ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಅಂತ ಹೇಳಿದ್ದಾರೆ. ಗುಂಪುಗಳಲ್ಲಿ ನೀವು ಇದು ಪ್ರಶ್ನೆಗಳನ್ನು ಅದರ ಉತ್ತರ ಏನಂತ ಚರ್ಚಿಸಬೇಕು ನೀವು. ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತ ಕ್ವಶನ್. ಭಾರತದ ಏಷ್ಯಾ ಖಂಡದ ದಕ್ಷಿಣದ ಭಾಗದಲ್ಲಿ ಇರ್ತಕ್ಕಂಥದ್ದು. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು. ಇದು ಏಷ್ಯಾ ಖಂಡ. ಇದು ಏಷ್ಯಾ ಖಂಡ ಆದರೆ ಇದರ ದಕ್ಷಿಣಕ್ಕೆ ಭಾರತ. ಇದು ದಕ್ಷಿಣ, ಇದು ಉತ್ತರ, ಇದು ಪೂರ್ವ, ಇದು ಪಶ್ಚಿಮ. ಈ ಏಷ್ಯಾ ಖಂಡದ ದಕ್ಷಿಣಕ್ಕೆ ಭಾರತವಿರುವುದು ನಿಮಗೆ ಕಂಡು ಬರುತ್ತದೆ. ಇಲ್ಲಿ ನೋಡ್ರಿ, ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯಾಗಿ ಭಾರತವು ಏಷ್ಯಾ ಖಂಡದ ದಕ್ಷಿಣಕ್ಕಿರುವುದು ನಿಮಗೆ ಇಲ್ಲಿ ತಿಳಿಯಬಹುದು. ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಎಂದರೆ ದಕ್ಷಿಣ ಭಾಗದಲ್ಲಿದೆ ಎಂದು ನಿಮಗೆ ಗೊತ್ತಾಗಿದೆ. ದಕ್ಷಿಣ ಭಾಗದಲ್ಲಿ. ದಕ್ಷಿಣ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ? ಎರಡನೇ ಕ್ವೆಶ್ಚನ್. ಭಾರತ ಭೂರಾಶಿಯಲ್ಲಿ ದಕ್ಷಿಣದ
ತುದಿ ಯಾವುದು ಅಂತ ಕೇಳಿದರೆ ಮೂರನೇ ಪ್ರಶ್ನೆ ಆದರೆ ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ ಎಂದು ಎರಡನೇ ಕ್ವಶನ್ಗೆ ಆನ್ಸರ್ ಭಾರತವು ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಮತ್ತು ಉತ್ತರ ಮತ್ತು ಪೂರ್ವ ಗೋಳಾರ್ಧದಲ್ಲಿರುವುದು ನಿಮಗೆ ಕಂಡುಬರುತ್ತದೆ. ಇಲ್ಲಿ ನೋಡೋಣ. ಇದು ಭಾರತದ ಭೂಮಧ್ಯ ರೇಖೆಯಲ್ಲಿ ಭಾರತವು ಉತ್ತರ ಗೋಳಾರ್ಧ. ಇದು ಉತ್ತರ ಗೋಳಾರ್ಧ, ಇದು ದಕ್ಷಿಣ ಗೋಳಾರ್ಧ. ಉತ್ತರ ಗೋಳಾರ್ಧದಲ್ಲಿ ಭಾರತವು ಕಂಡುಬರುವುದು ಮತ್ತು ಇದು ಪೂರ್ವ, ಇದು ಪಶ್ಚಿಮ. ಪೂರ್ವ ಮತ್ತು ಪಶ್ಚಿಮ ಗೋಳಾರ್ಧದ ಇದು ಪೂರ್ವ ಗೋಳಾರ್ಧದಲ್ಲಿ ಭಾರತವು ಕಂಡುಬರುವುದು ಮತ್ತು ಉತ್ತರ ಗೋಳಾರ್ಧದಲ್ಲಿ ಭಾರತವು ಕಂಡುಬರುತ್ತದೆ. ಇಲ್ಲಿ ನಮಗೆ ಆನ್ಸರ್ ಬಂದ್ಬಿಟ್ಟು ಉತ್ತರ ಗೋಳಾರ್ಧ ಎಂದು ನಾವು ಹೇಳಬೇಕಾಗುತ್ತದೆ. ಭಾರತವು ಭೂಮಿಯ ಯಾವ ಗೋಳಾರ್ಧ ಎಂದರೆ ಉತ್ತರ ಗೋಳಾರ್ಧ. ಉತ್ತರ ಗೋಳಾರ್ಧ. ಭಾರತದ ಭೂರಾಶಿಯ ದಕ್ಷಿಣ ತುದಿ ಯಾವುದು ಎಂದು ಕೇಳಿದರೆ ನಾವು ಇಂದಿರಾ ಪಾಯಿಂಟ್. ದಕ್ಷಿಣದ ಭೂರಾಶಿಯ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್. ಇದು ಕನ್ಯಾಕುಮಾರಿಯ ಭೂಸ್ಥಿರ. ಭಾರತದ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪ್ರಧಾನ ಭಾಗವಾಗಿದ್ದರೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವ ಇಂದಿರಾ ಪಾಯಿಂಟ್ ಎಂಬುದು ಭಾರತದ ಭೂರಾಶಿಯ ದಕ್ಷಿಣದ ತುತ್ತತುದಿಯಾಗಿದೆ. ಇದು ಪ್ರಶ್ನೆ ಚೀಟಿಯಲ್ಲಿ ಅನೇಕ ಬಾರಿ ಕೇಳಿದ್ದಾರೆ. ಭಾರತದ ಭೂರಾಶಿ ದಕ್ಷಿಣದ ತುದಿ ಯಾವುದಪ್ಪ ಅಂತ ಕೇಳಿದರೆ ಅದು ಇಂದಿರಾ ಪಾಯಿಂಟ್ ಎಂದು ನಿಮ್ಮ ಉತ್ತರವಾಗಿರಬೇಕು. ನೆಕ್ಸ್ಟ್, ಭಾರತದ ದಕ್ಷಿಣದ ಭಾಗದ ಭೂಶಿರದ ಹೆಸರೇನು ಎಂದು ಕೇಳಿದ್ದಾರೆ. ಇದು ಭಾರತದ ದಕ್ಷಿಣದ ಭಾಗದ ಭೂಶಿರದ ಹೆಸರು ಇಂದಿರಾ ಪಾಯಿಂಟ್. ಭಾರತದ ದಕ್ಷಿಣದ ಭಾಗದ ಭೂಶಿರದ ಹೆಸರೆಂದರೆ ಇಂದಿರಾ ಪಾಯಿಂಟ್. ಆದರೆ ಭಾರತದ ಭೂರಾಶಿಯ ದಕ್ಷಿಣ ತುದಿ ಎಂದರೆ ಕನ್ಯಾಕುಮಾರಿ. ಭಾರತದ ಭೂರಾಶಿಯ ದಕ್ಷಿಣ ತುದಿ ಎಂದರೆ ಕನ್ಯಾಕುಮಾರಿ. ಭಾರತದ ದಕ್ಷಿಣದ ಭಾಗದ ಭೂಶಿರದ ಹೆಸರೆಂದರೆ ಇಂದಿರಾ ಪಾಯಿಂಟ್. ಮತ್ತು ಭೂರಾಶಿಯ ದಕ್ಷಿಣ ತುದಿ ಎಂದರೆ ಕನ್ಯಾಕುಮಾರಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ಮುಖ್ಯ ಅಕ್ಷಾಂಶ ಯಾವುದು? ಭಾರತದ ಭಾಗದಲ್ಲಿ ಹಾಯ್ದು ಹೋಗುವ ಮುಖ್ಯ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ಮುಖ್ಯ ಅಕ್ಷಾಂಶವಾಗಿದೆ. ರೇಖಾಂಶ ಅಂತಂದರೆ ಅಲಹಾಬಾದ್ ರೇಖಾಂಶ 82.5 ಅಲಹಾಬಾದ್ ರೇಖಾಂಶ. ಅಲಹಾಬಾದ್ ಮೇಲೆ ಹಾಯ್ದು ಹೋಗಿರ್ತಕ್ಕಂಥದ್ದು ಪೂರ್ವ ರೇಖಾಂಶ. ಅಕ್ಷಾಂಶ ಅಂದರೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ.
ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ? ಇಂದಿರಾ ಪಾಯಿಂಟ್ ಎಂಬುದು ಯಾವ ದ್ವೀಪದಲ್ಲಿದೆ ಎಂದು ಕೇಳಲಾಗಿದೆ. ಇಂದಿರಾ ಪಾಯಿಂಟ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತದೆ. ಅಂಡಮಾನ್ ಮತ್ತು ನಿಕೋಬಾರ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತದೆ. ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿ ಕಂಡುಬರುತ್ತದೆ ಎಂದು ಕೇಳಿದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತದೆ. ಹಿಮಾಲಯದ ಪಾದಬೆಟ್ಟಗಳ ಮತ್ತೊಂದು ಹೆಸರು ಯಾವುದು? ಈ ಪ್ರಶ್ನೆ ಹಿಮಾಲಯದ ಪಾದಬೆಟ್ಟಗಳ ಮತ್ತೊಂದು ಹೆಸರು ಯಾವುದೆಂದರೆ ಅದು ಶಿವಾಲಿಕ್ ಬೆಟ್ಟ. ಶಿವಾಲಿಕ್ ಶ್ರೇಣಿ ಎಂದು ಅಥವಾ ಶಿವಾಲಿಕ್ ಬೆಟ್ಟ ಎಂದು ಕರೆಯುತ್ತಾರೆ. ಇದು ಹಿಮಾಲಯದ ಪಾದಬೆಟ್ಟಗಳು. ಭಾರತದ ಭೂಸ್ವರೂಪ ಯಾವ ವಿಭಾಗಗಳಲ್ಲಿ ಯಾವುದು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿದೆ ಎಂದು ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಹಿಮಾಲಯದ ಪಾದಬೆಟ್ಟಗಳು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿರತಕ್ಕಂಥದ್ದು. ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿರತಕ್ಕಂಥದ್ದು ಹಿಮಾಲಯದ ಪಾದಬೆಟ್ಟಗಳು ಇತ್ತೀಚೆಗೆ ನಿರ್ಮಿತವಾಗಿರ್ತಕ್ಕಂಥದ್ದು. ಹಿಮಾಲಯ ಪರ್ವತದಿಂದ ಆಗುವ ಪ್ರಯೋಜನಗಳು ಎಂದರೆ ಉತ್ತರದ ಮಧ್ಯ ಏಷ್ಯಾದಲ್ಲಿ ಬರುವ ಶೀತ ಮಾರುತಗಳು ತಡೆ ಹಿಡಿಯತಕ್ಕಂಥದ್ದು. ನಮ್ಮನ್ನು ಶೀತದಿಂದ ರಕ್ಷಣೆ ಮಾಡುವಂಥ ಕೆಲಸ ಹಿಮಾಲಯ ಪರ್ವತದಿಂದ ನಮಗೆ ಪ್ರಯೋಜನವಾಗುತ್ತದೆ. ಅಂದರೆ ಶೀತದಿಂದ ರಕ್ಷಣೆ ಮಾಡುತ್ತದೆ. ಪರ್ಯಾಯ ಪ್ರಸ್ಥಭೂಮಿಯು ಹೊಂದಿರುವ ವ್ಯಾಪ್ತಿಯನ್ನು ವಿವರಿಸಿರಿ ಎಂದು ಕೇಳಿದ್ದಾರೆ. ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಪರ್ಯಾಯ ಪ್ರಸ್ಥಭೂಮಿಯು ಹೊಂದಿದೆ ಎಂದು ನಿಮಗೆ ಗೊತ್ತಿರಬೇಕು. ಪರ್ಯಾಯ ಪ್ರಸ್ಥಭೂಮಿ 16 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಶಿವಾಲಿಕ್ ಶ್ರೇಣಿಯನ್ನು ಕುರಿತು ಬರೆಯಿರಿ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಶಿವಾಲಿಕ್ ಶ್ರೇಣಿಯನ್ನು ಇತ್ತೀಚೆಗೆ ನಿರ್ಮಿತವಾಗಿರ್ತಕ್ಕಂಥದ್ದು ಎಂಬುದು ನಿಮಗೆ ತಿಳಿದಿರಬೇಕು. ಮತ್ತು ಇದನ್ನು ಪಾದಬೆಟ್ಟಗಳೆಂದು ಕರೆಯುತ್ತಾರೆ, ಹಿಮಾಲಯದ ಪಾದಬೆಟ್ಟಗಳೆಂದು. ಮತ್ತು ಇಲ್ಲಿ ಅನೇಕ ಡೂನ್ಗಳನ್ನು ಹೊಂದಿದೆ ಎಂಬುದು ಈ ಶಿವಾಲಿಕ್ ಶ್ರೇಣಿಯ ಕುರಿತು ನೀವು ವಿವರಿಸ್ಬೋದು. ಡೆಹ್ರಾಡೂನ್ ಆಗಿರ್ಬೋದು, ಅನೇಕ ಡೂನ್ ಪ್ರದೇಶಗಳು. ನೆಕ್ಸ್ಟ್, ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಏಕೆ ಕರೆಯುತ್ತಾರೆ? ಇಲ್ಲಿ ನದಿಗಳಿಂದ ಹರಿದು ಬಂದ ಮಣ್ಣು ಸಂಚಯನಗೊಂಡಿರುವುದರಿಂದ ಇದು ಸಂಚಯನ ಮೈದಾನವೆಂದು ನಾವು ಕರೆಯಲು ಕಾರಣವಾಗಿದೆ. ಪಶ್ಚಿಮ ಘಟ್ಟಗಳು. ನೆಕ್ಸ್ಟ್ ಕ್ವೆಶ್ಚನ್, ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸಗಳು. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳಿರುವ ವ್ಯತ್ಯಾಸವನ್ನು ತಿಳಿಸಿ ಎಂದು ಹೇಳಿದ್ದಾರೆ. ಪಶ್ಚಿಮ ಘಟ್ಟಗಳು ಎತ್ತರದ ಮತ್ತು ಕಡಿದಾದ ಪ್ರದೇಶಗಳನ್ನು ಹೊಂದಿರತಕ್ಕಂಥದ್ದು. ಅಂದರೆ ಎತ್ತರದ ಬೆಟ್ಟಗಳು, ಕಡಿದಾದ ಇಳಿಜಾರುಗಳನ್ನು ಹೊಂದಿರತಕ್ಕಂಥದ್ದು ಪಶ್ಚಿಮ ಘಟ್ಟಗಳಾದರೆ, ಪೂರ್ವ ಘಟ್ಟಗಳು ಸಾಮಾನ್ಯ ಅಲ್ಲಲ್ಲಿ ಬಿಡಿಸಿ ಕಡೆ ಒಂದೊಂದು ಪ್ರದೇಶ ಅಲ್ಲಲ್ಲಿ ಬಿಟ್ಟು ಇರ್ತಕ್ಕಂಥದ್ದು. ಅಂದರೆ ನಿರಂತರವಾಗಿ ಪಶ್ಚಿಮ ಘಟ್ಟಗಳು ನಿರಂತರವಾಗಿ ಇರುವುದರಿಂದ ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ. ಯಾಕೆಂದರೆ ನದಿಗಳಿಂದ ಬಂದ ನೀರು ಪೂರ್ವ ಘಟ್ಟಗಳನ್ನು ಸೀಳಿಕೊಂಡು
ವಿಶಾಲ ಪ್ರದೇಶವನ್ನು ನಿರ್ಮಿಸಿಕೊಂಡಿರ್ತಕ್ಕಂಥದ್ದು. ಆದ್ದರಿಂದ ಪೂರ್ವಘಟ್ಟಗಳು ನಿರಂತರವಾಗಿರುವುದಿಲ್ಲ ಮತ್ತು ಪೂರ್ವಘಟ್ಟಗಳು ಅತಿ ಹೆಚ್ಚು ಶಿಖರಗಳನ್ನು ಹೊಂದಿಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಎತ್ತರದ ಶಿಖರಗಳು ಹೊಂದಿವೆ, ಘಾಟ್ಗಳು ಹೊಂದಿವೆ. ಪೂರ್ವಘಟ್ಟಗಳಲ್ಲಿ ಆ ರೀತಿ ಇಲ್ಲ. ನೀವು ಇದು ವ್ಯತ್ಯಾಸವನ್ನು ಬರೀಬೋದು. ಇಲ್ಲಿಗೆ ನಮ್ಮ ಈ ಭೂಗೋಳ ಭಾರತದ ಸ್ವರೂಪ ಮತ್ತು ಲಕ್ಷಣಗಳನ್ನು, ವಿಭಾಗಗಳು ಮತ್ತು ಅವುಗಳ ಸ್ವರೂಪ ಲಕ್ಷಣಗಳು ಯಾವ ರೀತಿ ಇದೆ ಎಂದು ನಾವು ಇಲ್ಲಿವರೆಗೆ ತಿಳಿದುಕೊಂಡಿದ್ದೇವೆ. ಮತ್ತು ಅಭ್ಯಾಸ ಪ್ರಶ್ನೆಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಬಗೆಹರಿಸಿದ್ದೇವೆ ಎಂದು ಹೇಳ್ಬೋದು. ಇದರಲ್ಲಿ ಯಾವುದಾದರೂ ಕೆಲವೊಂದು ತಪ್ಪುಗಳು ಆಗಿರ್ತವೆ, ಆದರೆ ಅವುಗಳು ನೀವು ಯಾವ ತಪ್ಪುಗಳಾಗಿದ್ದೇವೆ ಎಂಬುದು ನಮಗೆ ಕಾಮೆಂಟ್ ಮೂಲಕ ನೀವು ತಿಳಿಸಿಕೊಡಬೇಕು. ಯಾಕಂದರೆ ನಿಮ್ಮ ಒಂದು ಕಾಮೆಂಟು ಅನೇಕರಿಗೆ ಕೆಲವೊಂದು ತಪ್ಪುಗಳಾದದ್ದು ಸರಿಪಡಿಸಿಕೊಳ್ಳುವಲ್ಲಿ ಅವರಿಗೆ ಒಳ್ಳೆಯ ಒಂದು ಮಾರ್ಗವನ್ನು ನೀವು ತೋರಿಸಿ ಕೊಡ್ತೀರಿ ಅಂತ ನಾವು ಹೇಳ್ಬೋದು. ಯಾಕಂದರೆ ಕೆಲವೊಂದು ಸಣ್ಣ ತಪ್ಪುಗಳು ನಾವು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಕಳೆದುಕೊಂಡಂಥ ಸಂದರ್ಭಗಳು ಇರ್ತವೆ. ಅದಕ್ಕಾಗಿ ಯಾವುದೇ ಕೆಲವು ತಪ್ಪುಗಳಾದಲ್ಲಿ ತಿದ್ದಲು ನಮಗೆ ಕಾಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಲ್ಲಿವರೆಗೆ ಈ ಕ್ಲಾಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.